ನೋಡಿ, ಗೇಟ್ 1ರಿಂದ ಗೇಟ್ 16ವರೆಗೆ ಇವತ್ತು ಯಾರು ನಿರ್ವಹಿಸ್ತಾ ಇದ್ದಾರೆ. ಗೇಟ್ 17ರಿಂದ ಗೇಟ್ 33ವರೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ. ಹೌದು ತಾನೆ? ಇವತ್ತು ಗೇಟ್ ಸಮಸ್ಯೆ ಆಗಿರ್ತದ್ದು ಗೇಟ್ 19ರಲ್ಲಿ ರಾಜ್ಯ ಸರ್ಕಾರದ ಹೊಣೆ, ಇದು ಕರ್ನಾಟಕ ರಾಜ್ಯ ಸರ್ಕಾರದ ಹೊಣೆ. See, it is very easy to blame central government or TB body authority, but the issue is from gate 1 to gate 16. It is not Karnataka's responsibility. From gate 17 to gate number 33, it is the responsibility of the state government, Karnataka government, to take care of the maintenance. When gate 19 has been collapsed, is it not the responsibility of Karnataka government? ಹಣ ಬಿಡುಗಡೆ ಆಗಿದೆ. ಹಣ ಹೆಂಗೆ ಅದನ್ನೇ ಎಲ್ಲವೂ ಈಗ ಅದು ಮಾತನಾಡೋಕೆ ಹೋದ್ರೆ ರಾಜಕಾರಣ ಮಾತನಾಡ್ತೀವಿ ಅಂತ ಆಗ್ತದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಮ್ಮ ಆಸಕ್ತಿ ಇರ್ತಕ್ಕಂಥದ್ದು, ಅವರ್ ಡಿಮಾಂಡ್ ಇಸ್ ಕ್ಲಿಯರ್. ಬಿಕಾಸ್ ಆಲ್ ದ ಫಾರ್ಮರ್ಸ್, ಇವತ್ತು ರೈತರು 2 ಬೆಳೆನ ಬೆಳಿತೇವೆ ಅನ್ನುವ ಆಸೆಯಿಂದ ಕಾಯ್ತಾ ಇದ್ರು. ಈಗ ಟುಡೇ ಫಾರ್ಮರ್ಸ್ where they wanted to grow 2 crops, they're not in a position to even grow for 1 crop also. So it's a great loss to the farmers of Ballari, Raichur, Koppal and Vijayanagar. So I demand Honorable Chief Minister of Karnataka, I demand Chief Minister Siddaramaiah ji to announce 50,000 rupees per hectare as a compensation. ಪರ್ ಹೆಕ್ಟೇರ್ 50,000 ರೂಪಾಯಿನ ಘೋಷಣೆ ಮಾಡಬೇಕಾಗ್ತದೆ. ಯಾಕೆಂದರೆ ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ಆಗಿರ್ತಕ್ಕಂಥದ್ದು ಇದು. ನೋಡಿ, ಮಳೆನೂ ಕಡಿಮೆ ಆಗ್ತದೆ. ಮುಂದೆ ಏನು ಮಳೆ ಆಗುತ್ತೋ ಆಗಲ್ವೋ ಭಗವಂತಂಗೆ ಗೊತ್ತು. ಹಾಗಾಗಿ ಒಟ್ಟಾರೆಯಾಗಿ ಈ ದುರ್ಘಟನೆಯಿಂದ ರೈತರಂತೂ ಸಂಕಷ್ಟದಲ್ಲಿದ್ದಾರೆ. ಏನಪ್ಪ, ನಮ್ಮ ಮುಂದೆ ಇರ್ತಕ್ಕಂಥದ್ದು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಇದು ಕಳೀಲಿ, ಫಸ್ಟ್ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿ, ಉಳಿದಿದ್ದು ಆಮೇಲೆ ಮಾತಾಡ್ತೀವಿ. ಒಂದು ನಿಮಿಷ ವಿಜೇಂದ್ರ ಸರ್ ಏ ಸೈಡ್ ಬರ್ರಿ. ಏನ್ ಸರ್ ಕಾನ್ ಬರ್ರಿ. ಸರ್ ಅಡ್ಡ ಹಾಕ್ಬಿಡ್ರಿ. ಏ ಮೊಬೈಲ್ ಹಿಂಗಾಗಿ ಸರ್ ಮುಂಬೈ ಸರ್ ಮುಂದೆ ಸರ್ ಇಲ್ಲಿ ನೋಡ್ಬಿಡ್ರಿ ಸರ್. ಕ್ಯಾಮ್ರಾ ನೋಡ್ರಿ ಅಣ್ಣ. ಸೈಡ್ ಬರ್ರಿ ಸರ್. ಹಿಂದೆ ಬರ್ರಿ ಸಾಹೇಬ್ರ ಕಣ್ಲಿ ಬರ್ರಿ ಹಿಂದೆ. ಸರ್ ಸ್ವಲ್ಪ ಹಿಂದಾಗ್ರಿ ಅವ್ರ ಕಣ್ಲಿ ಮೇನ. ತುಂಗಭದ್ರಾ ಜಲಾಶಯ ನಮ್ಮ ಈ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಕರ್ನಾಟಕ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ
ಮೂರು ರಾಜ್ಯಗಳ ರೈತರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಈ ಜಲಾಶಯ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳು ಈ ಭಾಗದಲ್ಲಿ ಸುಮಾರು 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ರೈತರಿಗೆ ಭತ್ತ ಬೆಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಕಳೆದ 2 ವರ್ಷ ನಿರಂತರವಾಗಿ ಬರ ಮಳೆ ಕಡಿಮೆ ಆಗಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದರು. ಈ ಬಾರಿ ಸಾಕಷ್ಟು ಮಳೆ ಆಗಿ, ವರ್ಣದೇವನ ಕೃಪೆಯಿಂದ ಸಾಕಷ್ಟು ಮಳೆ ಆಗಿ ಈ ಭಾಗದ ರೈತರು ಬಹಳ ಸಂತೋಷದಿಂದಿದ್ದರು. ಈ ಬಾರಿ ಆದ್ರೂ 2 ಬೆಳೆಯನ್ನು ಬೆಳಿಬಹುದು ಅನ್ನುವ ಒಂದು ಸಂತೋಷದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗೇಟ್ ಇವತ್ತು ಕಳಚಿ ಬಿದ್ದಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ದೊಡ್ಡ ಆಘಾತ ಉಂಟಾಗಿದೆ. ನಾನು ನಿನ್ನೆ ದಿನ ಮಾನ್ಯ ಸಚಿವರು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಆಗ್ರಹವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ? ಅಧಿಕಾರಿಗಳಷ್ಟೇ ಅಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಅಂತ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲೋ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಭಾಗದ ರೈತರಿಗೆ ಇವತ್ತೇನು ಸಂಕಷ್ಟ ಉಂಟಾಗಿದೆ. 2 ಬೆಳೆಯನ್ನು ಬೆಳಿಬೋದು ಅಂತಕ್ಕಂಥ ಉತ್ಸಾಹದಲ್ಲಿದ್ದಂಥ ರೈತರಿಗೆ ಇವತ್ತು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊತ್ಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ 1 ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿಗಳ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ 98,000 ಕ್ಯೂಸೆಕ್ಸ್ ಇವತ್ತು ನೀರು ಹರಿದು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗೇಟ್ ರಿಪೇರಿ ಮಾಡಬೇಕು ಅಂತೇಳಿ ಸುಮಾರು 60ರಿಂದ 70 TMC ನೀರನ್ನು ಇವತ್ತು ನದಿಗೆ ಹರಿಸ್ತಕ್ಕಂಥ ಕೆಲಸಕ್ಕೆ ಆಗಬೇಕಾಗಿದೆ. ಆದರೆ ಒಟ್ಟಾರೆಯಾಗಿ ಈ ಭಾಗದ ರೈತರಿಗೆ ಇವತ್ತು ಅನಾನುಕೂಲ ಏನು ಆಗ್ತಾ ಇದೆ. ಇದರಿಂದ ಇದು ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ಆಗಿರ್ತಕ್ಕಂಥದ್ದು. ತಮಗೆ ಗೊತ್ತಿದೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಕಳೆದ 1 ವರ್ಷದಿಂದ ಈ ಭಾಗದಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಕೂಡ ಆಗಿಲ್ಲ. ಚೀಫ್ ಇಂಜಿನಿಯರ್ ಕೂಡ 1 ವರ್ಷದಿಂದ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಆಗಿಲ್ಲ? ಈ ಭಾಗದ ಜನ ಮತ್ತು ಅಧಿಕಾರಿಗಳು ಎಲ್ಲರೂ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ, ನಾವು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಒಂದು ದುರ್ಘಟನೆ ಇವತ್ತೇನು ನಡೆದಿದೆ ಇದರಿಂದ ರೈತರಿಗೆ ಇವತ್ತು ಅನಾನುಕೂಲ ಏನು ಆಗ್ತಾ ಇದೆ. ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿನ ಒಂದು ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಅದನ್ನು ಮಾಡೋದ್ರ ಮುಖೇನ ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಡ್ಯಾಮ್ ಅನ್ನು ಸಂಪೂರ್ಣ ನಿರ್ವಹಣೆ ಮಾಡುವುದು ತುಂಗಭದ್ರಾ ಬೋರ್ಡ್ ಅಲ್ಲಿ ವೈಫಲ್ಯ ಆಗಿದೆ ಅನ್ನುವಂಥದ್ದು ರೈತರ ಆರೋಪ. ಈ ರೀತಿ ಅದು ಬೋರ್ಡ್ ಅಂಡರ್ ಬರುತ್ತೆ ಅನ್ನೋದು. ಈ ರೀತಿ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೊಣೆಗಾರಿಕೆಯಿಂದ ಇವತ್ತು ಅಧಿಕಾರಿಗಳು ಯಾಕೆ ನಿಯುಕ್ತಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಚೀಫ್ ಇಂಜಿನಿಯರ್ ಯಾಕೆ ಅಪಾಯಿಂಟ್ಮೆಂಟ್ ಆಗಲಿಲ್ಲ 1 ವರ್ಷದಲ್ಲಿ, ಇವತ್ತು ತಜ್ಞರು ಏನೇನು ಸಲಹೆಗಳನ್ನು ಕೊಟ್ಟಿದ್ರು ಅದನ್ನು ಯಾಕೆ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಈ ರೀತಿ ನಾನಾ ರೀತಿ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಈಗ ಆರೋಪ ಮಾಡೋದ್ರ ಬದಲಾಗಿ ರಾಜ್ಯ ಸರ್ಕಾರ ಇದನ್ನು ಸಂಪೂರ್ಣ ಹೊಣೆಯನ್ನು ಹೊರಬೇಕಾಗ್ತದೆ. ನಾಗಲೇ ಹೇಳಿದಾಗೆ ಇವತ್ತು ಈ ಭಾಗದ ರೈತರ ಸಂಕಷ್ಟಕ್ಕೆ
ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಅದು ಆದ್ಯತೆ ಮೇರೆಗೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಗಮನಿಸಬೇಕು. ತಂಗಡಿಗೆ ಅವರು ರಾಜಕೀಯ ಮಾಡೋದು ಬೇಡ, ಜಲಾಶಯ ಇದು ಆಗಿರೋ ಘಟನೆಗೆ ಸಲಹೆ ಕೊಡ್ಲಿ ಅಂತ ಹೇಳಿದ್ದಾರೆ. ನೋಡಿ, ನಾವಿನ್ನೂ ಈ ರೀತಿ ಮನಬಂದಂತೆ ಮಾತನಾಡ್ತಕ್ಕಂಥದ್ದು ಒಬ್ಬ ಸಚಿವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾವಾಗಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಜಿ ಅವರಾಗಲಿ ವಿರೋಧ ಪಕ್ಷದ ನಾಯಕರು ಬಂದಿರತಕ್ಕಂಥ ರಾಜಕೀಯ ಮಾಡೋದಕ್ಕಲ್ಲ. ಇವತ್ತು ನೀವೇನು ಈ ಸರ್ಕಾರದಿಂದ ಕೆಲವು ಲೋಪದೋಷಗಳು ಆಗಿದೆ, ಅದನ್ನೆಲ್ಲ ಬದಿಗಿಟ್ಟು ನಾವು ರಾಜಕಾರಣ ಮಾಡೋದಿಲ್ಲ. ಇದರಲ್ಲಿ ನಮ್ಮ ಆಸಕ್ತಿ ಇರ್ತಕ್ಕಂಥದ್ದು ರೈತರು ಇವತ್ತೇನೋ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ, ರೈತರ ಒಂದು ಸಹಾಯಕ್ಕೆ ರಾಜ್ಯ ಸರ್ಕಾರ ಬರಬೇಕು. ಇದು ಮಾತ್ರ ನಮ್ಮ ಒತ್ತಾಯ. ನಾವು ಯಾರ ಮೇಲೂ ಆರೋಪವನ್ನು ಮಾಡ್ತಾ ಇಲ್ಲ. ರಾಜ್ಯ ಸಲಹೆಗಳನ್ನ ಈಗ ಅದಕ್ಕೆ ವಿರೋಧ ಪಕ್ಷದ ನಾಯಕರು ಬೊಮ್ಮಾಯಿಯವರೆಲ್ಲ ಬಂದಿರತಕ್ಕಂಥದ್ದು. ಅಧಿಕಾರಿಗಳು ಸಭೆನೂ ಕೂಡ ಕರೆದಿದೆ. ಅಧಿಕಾರಿಗಳು ಚರ್ಚೆ ಮಾಡಿ ಏನು ಸಲಹೆಗಳನ್ನು ಕೊಡಬೇಕು ಸಲಹೆಗಳನ್ನ ಅವ್ರು ಕೊಡ್ತಾರೆ. ನಾನೊಬ್ಬ ರಾಜ್ಯದ ಅಧ್ಯಕ್ಷರಿಗೆ ನಾನು ಆಗ್ರಹವನ್ನು ಮಾಡ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಕ್ಕಂಥದ್ದು, ಈ ಭಾಗದ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರನೇ ಹೊಣೆಯನ್ನು ಹೊತ್ಕೋಬೇಕಾಗ್ತದೆ. ಕನಿಷ್ಠ 50,000 ಒಂದು ಹೆಕ್ಟೇರ್ಗೆ ಪರಿಹಾರ ನೀಡಬೇಕು.